ಬಯಲಾಯಿತು ನಿಗೂಢ ನೆತ್ತರಿನ ರಹಸ್ಯ. ಮನೆಯಲ್ಲಿ ಹರಿದಿದ್ದು ಮಾಲೀಕನದೇ ರಕ್ತ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹೊಂಬಾಳೆಗೌಡನದೊಡ್ಡಿ ಗ್ರಾಮದಲ್ಲಿ ಘಟನೆ. ಆ ಬ್ಲಡ್ಡು ಆ ಮನೆಯಲ್ಲಿ ಏನೊಬ್ರು ಸತೀಶ್ ಅಂತ ಏನಿದ್ದಾರೆ ಅವ್ರದ್ದೇ ಅಂತೇಳಿ ಒಂದು ಕನ್ಫರ್ಮ್ ಆಗಿದೆ. ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಹರಿದ ನೆತ್ತರು. ಇದನ್ನ ಕಂಡು ಮನೆಯವರು ಗಾಬರಿಯಾಗಿದ್ದು ಮಾತ್ರವಲ್ಲದೆ ಗ್ರಾಮದಲ್ಲಿ ಅಚ್ಚರಿ ಹಾಗೂ ಆತಂಕಕ್ಕೆ ಕಾರಣವಾಗಿತ್ತು. ಮನೆಯ ಒಳಗಡೆಗೆ ರಕ್ತ ಎಲ್ಲಿಂದ ಹರಿದು ಬಂತು ಅಂತ ಎಷ್ಟು ತಲೆ ಕೆಡಿಸಿಕೊಂಡ್ರೂ ಉತ್ತರ ಸಿಗದ ಪ್ರಶ್ನೆಯಾಗಿತ್ತು ಈ ಘಟನೆ. ಕೊನೆಗೆ ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ಮಾಡಿ ಇದು ಮನುಷ್ಯರ ರಕ್ತನ ಅಥವಾ ಪ್ರಾಣಿ ರಕ್ತನ ಅಂತ ರಕ್ತದ ಮಾದರಿಯನ್ನು ಪ್ರಯೋಗಾಲಯಕ್ಕೂ ಕೂಡ ಕಳುಹಿಸಿಕೊಟ್ಟಿದ್ರು. ಆದ್ರೆ ವರದಿ ಬಂದ ಮೇಲೆ ಮನೆ ಮಂದಿ ಹಾಗೂ ಗ್ರಾಮದವರಿಗೆಲ್ಲ ಒಂದು ಕ್ಷಣ ದಂಗು ಬಡಿದು ಹೋಗಿದ್ದಾರೆ. ಬೆಸಗರಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಹೊಂಬೇಗೌಡನದೊಡ್ಡಿ ಆ ಒಂದು ಗ್ರಾಮದಲ್ಲಿ ಸತೀಶ್ ಅಂತೇಳಿ ಅವರ ಒಂದು ಮನೆಯಲ್ಲಿ ಬ್ಲಡ್ ಬಂದಿದೆ ಅಥವಾ ಮೇಲಿಂದ ಬ್ಲಡ್ ಬಿದ್ದಿದೆ, ಇದ್ರ ಬಗ್ಗೆ ಒಂದು ಹೆಚ್ಚಿನ ತನಿಖೆ ಮಾಡಿ ಅಂತೇಳಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ರು. ಅದನ್ನು ಕಂಪ್ಲೇಂಟ್ ಬಂದ ತಕ್ಷಣ ನಮ್ಮ ಸೋಕೋ ತಂಡ ಇರ್ಬೋದು, FSL ತಂಡ ಮತ್ತು ಡಾಗ್ ಸ್ಕ್ವಾಡು ಎಲ್ಲ ಒಂದು ತಂಡಗಳು ವಿಸಿಟ್ ಮಾಡಿ ನೋಡಿದಾಗ ಇದು ರಕ್ತ ಎಲ್ಲಿಂದ ಬಂದಿದೆ ಏನೋ ಅಂಥೇಳಿ ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ಮಾಡೋ ಅವಶ್ಯಕತೆ ಇದೆ ಅಂತೇಳಿ ಅವರು ಸಹಿತ ಮಾಹಿತಿ ಕೊಟ್ಟರು. ಮತ್ತು ಆ ಬ್ಲಡ್ ಏನು ಸಿಕ್ಕಿತ್ತು ಅದನ್ನು ನಾವು FSLಗೆ ಸಹಿತ ಕಳಿಸಿದ್ದೀವಿ. ಅದಾದಮೇಲೆ ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ಮಾಡಲಾಗಿ ಆ ಬ್ಲಡ್ಡು ಆ ಮನೆಯಲ್ಲಿ ಏನೊಬ್ಬರು ಸತೀಶ್ ಅಂತ ಏನಿದ್ದಾರೆ ಅವ್ರದ್ದೇ ಅಂತೇಳಿ ಒಂದು ಕನ್ಫರ್ಮ್ ಆಗಿದೆ. FSLನಲ್ಲಿ ಸಹಿತ ಅವ್ರದ್ದೇ ಬ್ಲಡ್ ಅಂತೇಳಿ ಮ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಆ ಒಂದು FSL ವರದಿ ಬಂದ ಮೇಲೆ ನಾವು ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನು ಅವರಿಂದ ತೆಗೆದುಕೊಂಡಾಗ ಅವರು ಸಹಿತ ಒಪ್ಕೊಂಡ್ರು. ಅವರಿಗೆ ಒಂದು ಹೆಲ್ತ್ ಪ್ರಾಬ್ಲಮ್ ಇದೆ, ಒಂದು ಥಿನ್ನರ್ ಟ್ಯಾಬ್ಲೆಟನ್ನು ಸಹಿತ ತಗೋತಾ ಇದ್ರು ಅಂತೇಳಿ. ಅವ್ರಿಗೆ ಯಾವುದಾದ್ರೂ ಒಂದು ಸಣ್ಣ ಗಾಯ ಆದರೆ ಅವ್ರಿಗೆ ಗೊತ್ತಿಲ್ಲದಂಗೆ ಸಾಕಷ್ಟು ಬ್ಲಡ್ ಹರಿದು ಹೋಗ್ತಾ ಇತ್ತು. ಮದ್ದೂರು ತಾಲೂಕಿನ ಹೊಂಬಾಳೆಗೌಡನದೊಡ್ಡಿ ಗ್ರಾಮದಲ್ಲಿ ಅಕ್ಟೋಬರ್ 28ರಂದು ಸತೀಶ್ ಮತ್ತು ಸೌಮ್ಯ ದಂಪತಿಯ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡ ನಿಗೂಢ ರಕ್ತ ಆತಂಕಕ್ಕೆ ಕಾರಣವಾಗಿತ್ತು. ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ ಬಳಿಕ ಮೊದಮೊದಲು ಇದು ಯಾವುದೋ ಪ್ರಾಣಿಯ ರಕ್ತವಿರಬೇಕೆಂದು ಅನುಮಾನಿಸಲಾಗಿತ್ತು. ಬಳಿಕ ಪ್ರಾಥಮಿಕ ತನಿಖೆಯಲ್ಲಿ ರಕ್ತ ಪ್ರಾಣಿಯದಲ್ಲ, ಮನುಷ್ಯನದ್ದು ಎಂಬುದು ಸ್ಪಷ್ಟವಾಗಿತ್ತು. ಹಾಗಾಗಿ ಇದು ಯಾರು ವಾಮಾಚಾರ ಮಾಡಿಸಿರಬಹುದೆಂದು ಅಂದಾಜಿಸಲಾಗಿತ್ತು. ಹೀಗೆ ಈ ನಿಗೂಢ ಪ್ರಕರಣ ಎಲ್ಲರಲ್ಲಿ ಕುತೂಹಲ ಮೂಡಿಸಿತ್ತು. ಸತೀಶ್ ಮನೆಯಲ್ಲಿ ಕಂಡುಬಂದ ರಕ್ತವನ್ನು ಪೊಲೀಸರು FSL ಪರೀಕ್ಷೆಗೆ ಕಳುಹಿಸಿದ್ದರು. ಇದೀಗ FSL ಪರೀಕ್ಷೆಯ ವರದಿ ಬಹಿರಂಗವಾಗಿದೆ. ಈ ರಕ್ತ ಮನುಷ್ಯನದ್ದು, ಅದರಲ್ಲೂ ಮನೆಯ ಮಾಲೀಕನಾದ ಸತೀಶ್ ರವರದ್ದೇ ಎಂದು ದೃಢಪಡಿಸಲಾಗಿದೆ. ಹೌದು, ಇದು ವಿಚಿತ್ರವೆನಿಸಿದ್ರೂ ಸತ್ಯ. ಕೆಲ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಸತೀಶ್ ಈ ಹಿನ್ನೆಲೆ ರಕ್ತ ತೆಳುಗೊಳ್ಳುವುದಕ್ಕೆ ಮಾತ್ರೆ ತೆಗೆದುಕೊಳ್ಳುತ್ತಿದ್ದರು ಎನ್ನಲಾಗಿದೆ. ಅಂದು ಮೈಗೆ ಚುಚ್ಚಿದ ಸೂಜಿ ಗಾತ್ರದ ಗಾಯದಿಂದ ರಕ್ತ ಚಿಮ್ಮಿದ್ದು ಮನೆ ಮಾಲೀಕನಿಗೂ ತಿಳಿಯದಂತೆ ಮನೆಯಲ್ಲೆಲ್ಲ ರಕ್ತ ಹರಿದಿದೆ ಎನ್ನಲಾಗಿದೆ. ಈ ಗಾಯದ ಬಗ್ಗೆ ಅರಿವಿಲ್ಲದೆ ಮನೆಯವರು ಮನೆಯಲ್ಲಿ ರಕ್ತವನ್ನು ಕಂಡು ಗಾಬರಿಯಾಗಿ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆಂದು ಮನೆಯಲ್ಲಿ ನೆತ್ತರು ಹರಿದಿದೆ ಎಂದುಕೊಂಡಿದ್ದಾರೆ. ಆದರೆ ಪೊಲೀಸರು ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಿದ ಬಳಿಕ ರಕ್ತದ ರಹಸ್ಯ ಬಯಲಾಗಿದ್ದು ಇದೀಗ ಎಲ್ಲರ ಆತಂಕಕ್ಕೆ ತೆರೆ ಬಿದ್ದಿದೆ. ಥಿನ್ನರ್ ಟ್ಯಾಬ್ಲೆಟನ್ನು ಸಹಿತ ತಗೋತಾ ಇದ್ರು ಅಂತೇಳಿ. ಅವ್ರಿಗೆ ಯಾವುದಾದ್ರೂ ಒಂದು ಸಣ್ಣ ಗಾಯ ಆದರೆ ಅವ್ರಿಗೆ ಗೊತ್ತಿಲ್ಲದಂಗೆ ಸಾಕಷ್ಟು ಬ್ಲಡ್ ಹರಿದು ಹೋಗ್ತಾ ಇತ್ತು. ಒಂದಿನ ಆ ಒಂದು ಬ್ಲಡ್ ಹರಿದು ಹೋದಾಗ ಏಕಾಏಕಿ ಅವರು ಪತ್ನಿ ನೋಡಿ ಅದು ಎಲ್ಲಿಂದನೋ ಬ್ಲಡ್ ಬಂದಿರ್ಬೋದು ಅಥವಾ ಯಾರೋ ಏನೋ ಒಂದು ಮಿಸ್ಚೀಪ್ ಆಗಿರ್ಬೋದು ಅಂತೇಳಿ ಒಂದು ದೂರನ್ನು ಕೊಟ್ಟಿರ್ತಾರೆ. ಅದಾದ ನಂತರದಲ್ಲಿ ಸಹಿತ ಇದೇ ರೀತಿ ಒಂದು ಬ್ಲಡ್ ಬಂದಾಗ ಅವ್ರಿಗೂ ಸಹಿತ ಗೊತ್ತಾಗಿದೆ ಇದು ತಮ್ಮ ಗಂಡಂದೇ ಬ್ಲಡ್ ಅಂತೇಳಿ. ಸೊ ಹೀಗಾಗಿ ಈ ಒಂದು ಪ್ರಕರಣನ ನಾವು ಅಲ್ಲಿಗೆ ಕ್ಲೋಸ್ ಮಾಡಿದ್ವಿ. ಕರ್ನಾಟಕ ನ್ಯೂಸ್, ಮದ್ದೂರು.